ತುಳುನಾಡಿನಲ್ಲಿ ನಿಲ್ಲದ ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಮತ್ತೆ ಹೊತ್ತಿಕೊಂಡಿದೆ. ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಕರೆ ಕೊಟ್ಟಿದ್ದಾರೆ ಸಮುದಾಯದ ಮುಖಂಡರು. ಜನವರಿ 14ರಿಂದ ಹಳ್ಳಿಯಲ್ಲೂ ಹೋರಾಟವನ್ನ ಇನ್ನು ದೊಡ್ಡ ಮಟ್ಟದಲ್ಲಿ ಹಳ್ಳಿಗೂ ಕೂಡ ವ್ಯಾಪಿಸುವ ಬಗ್ಗೆ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂತ ಕೇಳೋಣ. ಮತ್ತು ನೊಂದವರನ್ನ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಇಂದಿನಿಂದ ಇಡೀ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗಳಿಗೆ ಹೋಗ್ತೀನಿ, ಪ್ರತಿ ಮನೆಗೆ ಹೋಗಿ ಅವರು ಭೇಟಿ ಮಾಡಿ ಅವರ ಆತ್ಮಸ್ಥೈರ್ಯ ತುಂಬುವಂತಹ ಹೋರಾಟಕ್ಕೆ ಇವತ್ತು ಬೆಳಗಾವಿಯಿಂದ ಚಾಲನೆ ಕೊಡಲಾಗಿದೆ. ಉದ್ದೇಶ ಅಂತಂದರೆ ಕರ್ನಾಟಕ ಘನ ಸರ್ಕಾರಕ್ಕೆ ನಾವು ಆಗ್ರಹ ಮಾಡಿದ್ದೀವಿ. ನಮ್ಮ ಸಮುದಾಯದವರನ್ನ ಅವತ್ತು ಯಾರು ಮಾರಣಾಂತಿಕವಾದಂಥ ಹಲ್ಲೆಗೆ ಕುಮ್ಮಕ್ಕು ಕೊಟ್ಟಿದ್ದಾರೋ ಅಂಥ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಕರ್ನಾಟಕ ಸರ್ಕಾರ ಲಿಂಗಾಯತ ಕ್ಷಮೆ ಕೇಳಬೇಕು ಎನ್ನುವಂಥ ಒತ್ತಡವನ್ನು ಹಾಕಿ ನಮ್ಮ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಶಾಸಕರು ಸರ್ಕಾರಕ್ಕೆ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು. ಆದರೂ ಸರ್ಕಾರ ಯಾವುದೇ ಕಿವಿಗೊಡಲಿಲ್ಲ. ಅದಾದ ನಂತರ 16ನೇ ತಾರೀಕಿಂದ ಸತ್ಯಾಗ್ರಹ ಶುರು ಮಾಡಿದ್ವಿ. ಸತ್ಯಾಗ್ರಹ ಮಾಡಿದ್ರು ಸರ್ಕಾರ ಕಣ್ಣುಮುಚ್ಚು ಕುರುಡಾಯಿತು ಹೊರತು ನಮ್ಮ ಹಕ್ಕನ್ನು ಕೇಳಿಲ್ಲ. ಆ ಉದ್ದೇಶಕ್ಕೋಸ್ಕರ ಸ್ವತಃ ನಾವೇ ಇವತ್ತು ನಮ್ಮ ಜನರ ಬಳಿಗೆ ಹೋಗಿ ಅವರು ಸಾಂತ್ವನ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಏನು ಕಳೆದ ಡಿಸೆಂಬರ್ 10ನೇ ತಾರೀಕಿಂದ 19ನೇ ತಾರೀಕುವರೆಗೂ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಯಾವುದೇ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದನ್ನು ಮನಗಂಡು ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ. ಮೊನ್ನೆ ಡಿಸೆಂಬರ್ 20ನೇ ತಾರೀಕು ಧಾರವಾಡದ ಹೈಕೋರ್ಟಿಗೆ ನಾವು ಮೊರೆ ಹೋದಂಥ ಸಂದರ್ಭದಲ್ಲಿ ಏಕಸದಸ್ಯ ಪೀಠವಾಗಿರ್ತಕ್ಕಂಥ ಪ್ರಮೋದ್ ಯರೂರವರು ಇವತ್ತು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲೇ ಒಂದು ಕಡೆ ವಿಶ್ವಾಸ ಐತಿ, ಯಾವ ಸರ್ಕಾರ ನೊಂದವ್ರ ಪರವಾಗಿ ಇರಬೇಕಾಗಿತ್ತು, ನೊಂದವರಿಗೆ ನ್ಯಾಯ ಕೊಡಬೇಕಾಗಿತ್ತು. ಆ ನ್ಯಾಯ ಕೊಡೋದ್ರ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಸಮುದಾಯದ ಹಿರಿಯ ವಕೀಲರಾಗಿರ್ತಕ್ಕಂಥ ಪ್ರವೀಣ್ ನಾವದ್ಗಿ ಅವರು ಸಮರ್ಥವಾಗಿ ಮತ್ತು ಅವರ ಜೂನಿಯರ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಪೂಜಾ ಸೌದತ್ತಿಯವರು ಮತ್ತು ಸುಮಂಗಳಿ ನಾವಲ್ಗಿ ಅವರು ಸಮರ್ಥವಾಗಿ ಇವತ್ತು ಹೈಕೋರ್ಟ್ನಲ್ಲಿ ವಾದ ಮಾಡಿದ ಪರಿಣಾಮ ಇವತ್ತು ನ್ಯಾಯಾಧೀಶರು ನಮ್ಮ ಪ್ರತಿವಾದಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ನ್ಯಾಯಾಲಯದ ಮೂಲಕವಾಗಿ ನಮ್ಮ ಅಮಾಯಕರ ಮೇಲೆ ಆಗಿರ್ತಕ್ಕಂಥ ಹಲ್ಲೆಗೆ ಒಂದು ಉತ್ತರ ಸಿಗ್ಬೋದು ಮತ್ತು ಅಂಥರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ನ್ಯಾಯಾಲಯ ಆದೇಶ ಮಾಡ್ಬೋದು ಅನ್ನುವಂಥ ನಿರೀಕ್ಷೆ ನಾವೆಲ್ಲ ಇದ್ದೀವಿ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀವಿ. ಹಾಗಾಗಿ ನಾಳೆ ಜನವರಿ 14ನೇ ತಾರೀಕಿಂದ ಪ್ರತಿ ಹಳ್ಳಿಗಳಿಗೆ ಹೋಗಿ ಎಲ್ಲಿ ನಮ್ಮ ಸಮುದಾಯ ಹೆಚ್ಚಿದೆಯೋ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಜನರನ್ನು ಕೂಡಿಸಿ ಅಲ್ಲಿ ಸಂವಾದ, ಸಂಧಾನ, ಸಂಘರ್ಷ ಎನ್ನುವಂತಹ ವಿಷಯ ಇಟ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಸಭೆ ಮಾಡ್ತೀನಿ. ಆ ತಾಲೂಕಿನ ಎಲ್ಲ ಗ್ರಾಮ ಸಭೆಗಳು ಮಾಡಿ ತಾಲೂಕು ಮಟ್ಟದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ಮಾಡಿ ಮೀಸಲಾತಿಯನ್ನು ಪಡೆಯುವಂಥ ಹಿನ್ನೆಲೆಗಳನ್ನು ಇದು ಬೆಳಗಾವಿಯಲ್ಲಿ ನಡೆದಂತ ಮೀಸಲಾತಿಯ ಹೋರಾಟದ ಕಿಚ್ಚು ಈಗ ಹಳ್ಳಿಗೂ ಕೂಡ ರಾಜ್ಯಾದ್ಯಂತ ಹೊರಡಲಿದೆ ಅನ್ನುವಂಥ ಕರೆಯನ್ನ ಶ್ರೀಗಳು ಕೊಟ್ಟಿದ್ದಾರೆ. ಇದೀಗ ಮುಂದಿನ ದಿನಗಳಲ್ಲಿ ಸರ್ಕಾರ ಮೀಸಲಾತಿ ಕೊಡುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ನಾವು ಕೈಗೊಂಡಂತ ಹೋರಾಟದ ಸಂದರ್ಭದಲ್ಲಿ ನಮ್ಮ ಮೇಲೆ ಆದಂತ ಲಾಠಿ ಚಾರ್ಜ್ ಆಗಿರ್ಬೋದು, ಪೊಲೀಸರ ನಡೆ ಆಗಿರ್ಬೋದು, ಸರ್ಕಾರ ಯಾವುದೇ ರೀತಿಯಾಗಿ ಕ್ರಮ ತೆಗೆದುಕೊಳ್ಳದೆ ಕೈಕಟ್ಟಿ ಕೂತಿದೆ. ಸೊ ಏನು ಪ್ರತಿಪಕ್ಷದ ನಾಯಕರುಗಳು ಅವರ ಏನು ಪಂಚಮಸಾಲಿ ಸಮುದಾಯದ ಕೆಲವೊಂದಷ್ಟು ಶಾಸಕರು, ಸಚಿವರು ಧ್ವನಿ ಎತ್ತಿದ್ರೂ ಕೂಡ ಅದಕ್ಕೆ ಸರ್ಕಾರ ಸ್ಪಂದಿಸಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ಲಾಠಿ ಚಾರ್ಜ್ ಮಾಡಿದವರ ಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿರುವಂಥದ್ದು. ಮೀಸಲಾತಿ ವಿಚಾರದಲ್ಲಿ ನಾವು ಕೈಗೊಂಡಿರುವಂತಹ ಹೋರಾಟ ನ್ಯಾಯಯುತವಾಗಿದೆ. ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಈಗ ಈ ರೀತಿಯಾಗಿ ಬೇಡಿಕೆಗಳನ್ನು ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ ಅಂತ ಸ್ವಾಮೀಜಿ ಬೇಸರವನ್ನು ಹೊರಹಾಕಿದ್ದಾರೆ.